ಹಾಯ್ ಹಲೋ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಮತ್ತು ದೀಪಾವಳಿಗೆ ಸಂಬಂಧಿಸಿದ ಅಂಶಗಳು. ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳ ಗುರುಬಲದ ಆರಂಭದಿಂದಾಗಿ ಮಹತ್ತರವಾದ ಬದಲಾವಣೆ ಮತ್ತು ಶುಭ ಫಲಗಳು ತರಲಿದೆ. ಮಿಥುನ ರಾಶಿಯವರ ವೃತ್ತಿ ಮತ್ತು ಕೆಲಸ. ವೃತ್ತಿಯಲ್ಲಿ ವಿರೋಧಗಳಿಂದ ಒತ್ತಡ ಹೆಚ್ಚಾಗಬಹುದು. ಬಂಧುಗಳಿಂದ ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶತ್ರುತ್ವ ನಿರ್ಮಾಣವಾಗುವ ಸಾಧ್ಯತೆ, ನಿರಾಶಾದಾಯಕ ವಾತಾವರಣವಿರಬಹುದು. ಗುರುಬಲದ ಆರಂಭ ಮತ್ತು ರಾಜಯೋಗದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ, ಗೌರವ, ಸ್ಥಾನಮಾನ ಹೆಚ್ಚಳ, ಹೊಸ ಉದ್ಯೋಗ ಅಥವಾ ವ್ಯಾಪಾರ ಅವಕಾಶಗಳು ಲಭ್ಯ. ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ. ಆರ್ಥಿಕ ಖರ್ಚಿನ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಆರ್ಥಿಕ ಅಸ್ಥಿರತೆ ಎದುರಿಸಬಹುದು. ಕುಬೇರನ ಕೃಪೆ ದೊರೆಯುವ ಸಾಧ್ಯತೆ. ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹೂಡಿಕೆಯಿಂದ ಲಾಭ, ಸಿಲುಕಿಕೊಂಡಿರುವ ಹಣ ಚೇತರಿಸಿಕೊಳ್ಳುವ ಯೋಗ ಬರುತ್ತದೆ. ವೃಷಭ ರಾಶಿಯವರ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಳ, ಮಕ್ಕಳಿಂದ ಸಂಪೂರ್ಣ ಬೆಂಬಲ ದೊರೆಯುವುದು. ವೈಯಕ್ತಿಕ ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮತ್ತು ಸಂತೋಷ ಕೂಡಿಬರುತ್ತದೆ. ವೃಷಭ ರಾಶಿಯವರ ಆರೋಗ್ಯ ಸಂಬಂಧಗಳು ಮತ್ತು ಆರ್ಥಿಕ ಖರ್ಚಿನ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ಆತಂಕ ಮತ್ತು ಒತ್ತಡದ ಕಾರಣ ನಿದ್ರಾಹೀನತೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ವಿಶ್ರಾಂತಿ ಮತ್ತು ಧ್ಯಾನ ಅಗತ್ಯ. ಆರೋಗ್ಯ ಸುಧಾರಿಸುತ್ತದೆ. ದೀಪಾವಳಿಯ ಮಿಥುನ ರಾಶಿಯವರಿಗೆ ವಿಶೇಷ ಅದೃಷ್ಟ ತರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ತಿರುವು ತರುವ ಸಮಯವಾಗಿದೆ. ಭರ್ಜರಿ ಗುರುಬಲ ಮತ್ತು ರಾಜಯೋಗ. ಅಕ್ಟೋಬರ್ 18ರಂದು ಗುರುಗ್ರಹದ ಸ್ಥಾನ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಭರ್ಜರಿ ಗುರುಬಲ ಪ್ರಾರಂಭವಾಗುತ್ತದೆ. ದೀಪಾವಳಿ ಸಮಯದಲ್ಲಿ ಕೇಂದ್ರ ತ್ರಿಕೋನ ಮತ್ತು ಅಂಶ ರಾಜಯೋಗ, ವೈಭವ ಲಕ್ಷ್ಮಿ ರಾಜಯೋಗದಂಥ ಪ್ರಬಲ ಯೋಗಗಳು ನಿರ್ಮಾಣವಾಗುತ್ತಿರುವುದರಿಂದ ಇದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ಧನ ಪ್ರಾಪ್ತಿ. ಲಕ್ಷ್ಮೀದೇವಿಯ ಕೃಪೆಯಿಂದ ಕುಬೇರನ ಕೃಪೆ ದೊರೆಯುವ ಸಾಧ್ಯತೆ ಇದೆ. ಆರ್ಥಿಕ ಸುಧಾರಣೆ ಮತ್ತು ಸಂಪತ್ತು ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ದೀಪಾವಳಿ ನಂತರ ಬಂಪರ್ ಲಾಟರಿಯಂತಹ ಅನಿರೀಕ್ಷಿತ ಧನಲಾಭ ದೊರೆಯುವ ಯೋಗವಿದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸು. ಮುಂದಿನ 6 ತಿಂಗಳುಗಳು ಸುವರ್ಣಾವಕಾಶಗಳನ್ನು ಕೂಡಿಬರುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ಗುರುತಿಸುವಿಕೆ ಅಥವಾ ವ್ಯಾಪಾರದಲ್ಲಿ ದೊಡ್ಡ ಲಾಭ ದೊರೆಯಬಹುದು. ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಎತ್ತರದ ಸ್ಥಾನವನ್ನು ತಲುಪುತ್ತಾರೆ. ಶಿಕ್ಷಣದಲ್ಲಿ ಯಶಸ್ಸು. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಇರುತ್ತದೆ. ವ್ಯಯ ಮತ್ತು ಹಣಕಾಸು. ಆದಾಯ ಹೆಚ್ಚಾದರೂ ಖರ್ಚುಗಳು ಹೆಚ್ಚಾಗುತ್ತದೆ. ಆದ್ದರಿಂದ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಬುದ್ಧಿವಂತಿಕೆಯಿಂದ ಪ್ರವರ್ತಿಸಿ. ಸಂಬಂಧಗಳು. ದೀಪಾವಳಿ ನಂತರ ಸಂಬಂಧಗಳಲ್ಲಿ ಹೊಸ ಚೈತನ್ಯವಿದ್ದರೂ ತಿಂಗಳ ಆರಂಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ವಾಗ್ವಾದ ಮತ್ತು ಭಿನ್ನಾಭಿಪ್ರಾಯಗಳಿಂದ ದೂರವಿರಿ. ಲಕ್ಷ್ಮೀ ಪೂಜೆ. ದೀಪಾವಳಿಯಂದು ಗಣೇಶ ಮತ್ತು ಲಕ್ಷ್ಮೀ ಪೂಜೆ ಮಾಡಿ. ನಿಮ್ಮ ಬುದ್ಧಿ ಜ್ಞಾನದ ಅಧಿಪತಿಯಾದ ಬುಧ ಗ್ರಹ ಬಲಕ್ಕಾಗಿ ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ. ಧನ್ಯವಾದಗಳೊಂದಿಗೆ.